ಇಂಗ್ಲಿಷ್ ಲಿಟ್ರಸಿ ಅಂದ್ರೆ ಇಂಗ್ಲಿಷ್ ಸಾಕ್ಷರತೆ. ಸಾಕ್ಷರತೆ ಅಂದ್ರೇನು? ಇಂಗ್ಲಿಷ್ ಓದೋದು ಬರೆಯೋದು ನಾವು ತಿಳ್ಕೊಂಡಿರ್ಬೇಕು ಅಲ್ವಾ? ಓಕೆ, ಸೊ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ನಾವು ಏನೆಲ್ಲ ಕಲಿಬೇಕಾಗುತ್ತೆ? ಏನೆಲ್ಲ ಅಂತ ಹೇಳಿದ್ರೆ, ನಾವು ಈಗ ಆಲ್ರೆಡಿ ಫೋನಿಕ್ಸ್, ಬ್ಲೆಂಡಿಂಗ್, ಸೈಲೆಂಟ್ ಲೆಟರ್ಸ್, ಆಮೇಲೆ ಇನ್ನೊಂದು ಅಷ್ಟು ವಿಷಯಗಳನ್ನು ಕಲ್ತೀವಿ. ಅದ್ರ ಜೊತೆಗೆ ನಾವು ಇನ್ನೇನು ಕಲಿಬೇಕು? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ನಿಮಗೆ ಡೌಟ್ ಬರುತ್ತೆ, ಇದು ಈ ಸ್ಪೆಲ್ಲಿಂಗ್ ಯಾಕೆ ಇಲ್ಲಿ ಬರಬೇಕು, ಇದು ಯಾಕೆ ಇಲ್ಲಿ ಬರುತ್ತೆ, ಇದನ್ನ ಈ ತರ ಯಾಕೆ ಬರೀಬೇಕು ಅನ್ನೋ ಡೌಟ್ಸ್ ಇರುತ್ತಲ್ವಾ? ಸೊ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಓಕೆ, ಆದ್ರೆ ನೆನಪಿಟ್ಕೊಳ್ಳಿ ಎಲ್ಲರೂ, ಸ್ಪೆಲ್ಲಿಂಗ್ ರೂಲ್ಸ್ ನಾವು ಪದಗಳನ್ನ ಬರಿಬೇಕಾದ್ರೆ ಮತ್ತೆ ಓದಬೇಕಾದ್ರೆ ನಮ್ಮ ತಲೆಯಲ್ಲಿ ಇರೋದಿಲ್ಲ. ನಾವು ಇದನ್ನ ಪ್ರಾಕ್ಟೀಸ್ ಮೂಲಕ ಆ ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡು ಪದೇ ಪದೇ ಓದೋದ್ರಿಂದ ನಮಗೆ ಅದು ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ನಾವು ಏನಾದ್ರೂ ಓದಬೇಕಾದ್ರೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡಿಗೆ ಬರೋದಿಲ್ಲ. ಓಕೆ, ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ಪೆಲ್ಲಿಂಗ್ ರೂಲ್ಸ್ ಬರಿಬೇಕಾದ್ರೆ ನಮಗೆ ನೆನಪಾಗುತ್ತೆ, ಇದು ಇಲ್ಲಿ ಬರಿಬಾರ್ದು, ಇದು ಇಲ್ಲಿ ಬರಿಬೇಕು ಅಂತ. ಓಕೆ, ಸೊ ಹಾಗಾಗಿ ನಾವು ತಿಳ್ಕೊಂಡು ಅದನ್ನ ನಾವು ಕರೆಕ್ಟ್ ಆಗಿ ಅಳವಡಿಸ್ಕೋಬೇಕು. ಅಂದ್ರೆ ಮಾತ್ರ ನಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನೆನಪಲ್ಲಿ ಇರುತ್ತೆ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಆಲ್ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು? ನಮಗೆ ಇಂಗ್ಲೀಷಲ್ಲಿ ಓದೋದು ಮತ್ತು ಬರೆಯೋಕ್ಕೆ ತುಂಬ ಹೆಲ್ಪ್ ಮಾಡುವಂತಹ ಒಂದು ಪಾಠ. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿರಲೇಬೇಕಾ ಅಂತ ಕೇಳಿದ್ರೆ ಹೌದು, ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನಿಮಗೆ ಕನ್ಫ್ಯೂಷನ್ ಅಂದರೆ ನಿಮಗೆ ಗೊಂದಲ ಇರೋದಿಲ್ಲ. ಓಕೆ, ಕನ್ಫ್ಯೂಷನ್ ಇರೋದಿಲ್ಲ. ಇಲ್ಲಾಂದರೆ ಇದ್ಯಾಕೆ ಇಲ್ಲಿ ಬಂತು, ಈ ಅಕ್ಷರ ಯಾಕೆ ಇಲ್ಲಿ ಬಂತು, ಇದನ್ನು ಯಾಕೆ ಹಿಂಗೆ ಬರೀಬೇಕು ಅನ್ನೋದು ಡೌಟಲ್ಲೇ ನಾವು ಟೈಮ್ ಕಳೆದು ಬಿಟ್ಟರೆ ಅದಕ್ಕೆ ಒಂದು ರೀಸನ್ ಇದೆ, ಅದಕ್ಕೆ ಒಂದು ಕಾರಣ ಇದೆ, ಅದಕ್ಕೋಸ್ಕರ ನಾವು ಇದನ್ನು ಹಿಂಗೆ ಬರಿಬೇಕು ಅನ್ನೋದು ನಮಗೆ ಗೊತ್ತಿದ್ದರೆ ಓದೋದು ಬರೆಯೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡಿದ್ವಿ? ರೂಲ್ ನಂಬರ್ 1 ನಿಮಗೆ ತುಂಬ ವರ್ಡ್ಸು ಅದರಲ್ಲಿ ನೋಡಬೇಕು. ರೂಲ್ ನಂಬರ್ 1 ನಮಗೆ 4 ಅಕ್ಷರಗಳು ಕೊನೆಯಲ್ಲಿ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅಲ್ವಾ? ಸೊ ಯಾವ್ಯಾವ ಅಕ್ಷರಗಳು? JIVU. ಈಗ ಜೆ ಮತ್ತು ಐ, ಜೆ ನೋಡಿ, ಇದು ಜೆ ಮತ್ತು ಐ 2 ಅಕ್ಷರಗಳು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಈ ಕ್ಲಾಸಲ್ಲಿ. ಮುಂದಿನ ಅಕ್ಷರ ವಿ ಆದಮೇಲೆ ಯು ನೋಡೋಣ. ಸೊ ವಿ, ಇದು ಸಿಂಪಲ್ ಆಗಿ ನಾನು ಹೇಳ್ತೀನಿ, ವಿ ಅನ್ನೋ ಅಕ್ಷರ ಕೊನೆಯಲ್ಲಿ ಬರೋದಿಲ್ಲ. ಓಕೆ, ಅಕ್ಷರ ಬರೋದಿಲ್ಲ ಅಂತ ಹೇಳ್ತಾ ಇರೋದು ನಾನು, ಶಬ್ದ ಅಲ್ಲ, ಉಚ್ಚಾರಣೆ ಅಲ್ಲ. ಉಚ್ಚಾರಣೆ ಬರುತ್ತೆ, ವಿ ಅನ್ನೋ ಉಚ್ಚಾರಣೆ ಬರುತ್ತೆ. ಆದರೆ ನಿಮಗೆ ಆ ಅಕ್ಷರ ಬರೀ ವಿ ಮಾತ್ರ ಬರೆಯಲ್ಲ, ವಿ ಜೊತೆಗೆ ನಾವು ಬೇರೆ ಅಕ್ಷರನೂ ಬರಿಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು ಹ್ಯಾವ್ ಅಂತ ಹೇಳ್ತೀನಿ, ಕನ್ನಡದಲ್ಲಿ ಹ್ಯಾವ್ ಅಲ್ವಾ? ಹ್ಯಾ ಅನ್ನೋದಕ್ಕೆ HA ಅಲ್ವಾ? ವಿ ಸಾಕಲ್ವಾ? ಇಲ್ಲಿ ಆದಮೇಲೆ ಬೇರೆ ಏನೂ ಇಲ್ವಲ್ಲ. ಸೊ HAV ಹ್ಯಾವ್ ಆಗುತ್ತಾ? ಆಗುತ್ತೆ. ಆದರೆ ಇಂಗ್ಲೀಷ್ ಈ ರೂಲ್ ಪ್ರಕಾರ ಏನು, ಇದು ಯಾವುದೇ ಅಕ್ಷರದಲ್ಲಿ ಇಂಗ್ಲೀಷಲ್ಲಿ ಪದಗಳು ಎಂಡ್ ಆಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು? ಇಲ್ಲೊಂದು ಇ ಕೊಟ್ಬಿಡಬೇಕು. ಇ ಯಾಕೆ ಅಂದರೆ ಆಲ್ರೆಡಿ ಸೈಲೆಂಟ್ ಅಕ್ಷರ, ಕೊನೆಯಲ್ಲಿ ಇ ಬಂದಾಗ ನಾವು ಇನ ಉಚ್ಚಾರಣೆ ಮಾಡೋದಿಲ್ಲ, ಈ ಸೈಲೆಂಟ್ ಅಕ್ಷರ. ಹಾಗಾಗಿ ಇದನ್ನು ಹೆಂಗೆ ಓದ್ತೀವಿ ನಾವು? ಹ್ಯಾವ್. ಓಕೆ, ಅರ್ಥ ಆಯ್ತಲ್ಲ? ರೈಟ್. ಇದರ ಅರ್ಥ ಏನು? ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ವಿ ಅನ್ನೋ ಅಕ್ಷರದಿಂದ ಎಂಡ್ ಆಗೋದಿಲ್ಲ, ಅಕ್ಷರದಲ್ಲಿ ಎಂಡ್ ಆಗಲ್ಲ. ಸೌಂಡ್ ಬರುತ್ತೆ, ಹ್ಯಾವ್ ಅಂತ ಸೌಂಡ್ ಬರುತ್ತೆ. ಕೇವ್ ಅಂತ ಸೌಂಡ್ ಇದೆ, ನೋಡಿದೆ. ಹ್ಯಾವ್, ಕೇವ್, ಸೇವ್, ಗೇವ್, ಗಿವ್, ವೇವ್, ಅಬವ್, ಎಲ್ಲದು ವನೇ ಇದೆ. ಇಲ್ಲೆಲ್ಲ ಅಕ್ಷರಗಳು ನಿಮಗೆ ಅಲ್ಲಿ ಎಂಡ್ ಆಗುತ್ತೆ, ಬಟ್ ಮಾತ್ರ ಅಲ್ಲ. ಲಿವ್, ಆಲಿವ್, ಪ್ರೂವ್, ಶವ್, ಸ್ಟವ್, ಮೂವ್, ವಾಲ್ವ್, ಓಕೆ, ಬಿಹೇವ್, ಗ್ರೂವ್, ವಾರ್, ಇವೆಲ್ಲ ನಿಮಗೆ ಯಾವ ಅಕ್ಷರದಲ್ಲಿ? ಈ ಅಕ್ಷರದಲ್ಲೇ ಎಂಡ್ ಆಗೋದು ಎಲ್ಲ ಪದಗಳು. ಸೊ ವಿ ಈ ಅಕ್ಷರದ ಉಚ್ಚಾರಣೆ ಯಾವ ಅಕ್ಷರ? ಇದು ವಿ.
ಸೊ ವಿ ಎಲ್ ಎಂಡ್ ಆಗುತ್ತಾ? ಇಲ್ಲ. ವಿ ಜೊತೆಗೆ ನಾವು ಒಂದು ಇ ಕೂಡ ಸೇರಿಸ್ಬೇಕಾಗುತ್ತೆ. ಓಕೆ, ಇಷ್ಟೇ. ವಿ ಎಲ್ ಇಷ್ಟೇ, ಜಾಸ್ತಿ ವರ್ಡ್ಸ್. ವಿ ಅಂತ ಬಂದಾಗ ನೀವು ವ ಅಂತ ಎಲ್ಲಿ ಎಂಡ್ ಮಾಡ್ತೀರಾ ಅದರಲ್ಲಿ ಒಂದು ಇ ಹಾಕ್ಬಿಡಿ. ಇಟ್ಸ್ ವೆರಿ ಸಿಂಪಲ್, ಅಷ್ಟೇ ಇದು. ಓಕೆ, ರೈಟ್. ನೆಕ್ಸ್ಟು, ಇದರಲ್ಲಿ ಎಕ್ಸೆಪ್ಷನ್ ಏನೂ ಇಲ್ಲ ನಿಮಗೆ, ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ, ಎಲ್ಲ ವರ್ಡ್ಸು ಹಾಗೆ ಎಂಡ್ ಆಗೋದು, ಇ ಹಾಕಬೇಕು. ಓಕೆ, ನೆಕ್ಸ್ಟು, ಲಾಸ್ಟ್ ಅಕ್ಷರ ಯು ಅಂತ ಬರುತ್ತೆ. ಸೊ ಯು ಅಂತ ಬಂದಾಗ ನಾವು ಏನು ಮಾಡಬೇಕು? ಯು ಬರೆಯೋ ಹಾಗಿಲ್ಲ, ಯು ಅನ್ನೋದು ಬರೆಯೋ ಹಾಗಿಲ್ಲ. ಆದರೆ ನಾವು ಉಚ್ಚಾರಣೆ, ಆ ಸೌಂಡ್ ಬಂದಾಗ ಯಾವ ಅಕ್ಷರಗಳನ್ನು ಬರಿಬೇಕು, ಆ ಯಾವ ಅಕ್ಷರಗಳ ಕಾಂಬಿನೇಷನ್ ಬರಿಬೇಕು. ಓಕೆ, ಸೊ ಅದು ನಮಗೆ ಗೊತ್ತಿದ್ದರೆ ಸ್ವಲ್ಪ ನಮಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ನೋಡಿ, JIVU, ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಯು ಆರ್ EW. ಯು ಅಂತ ಸೌಂಡ್ ಬರ್ಬೋದು. ಯುಗೆ ಎರಡು ಸೌಂಡ್ ಇದೆ. ಒಂದು ನಾವು ಯು ಅಂತ ಹೇಳ್ಬೋದು ಅಥವಾ ಉ, ಇವು ಎರಡೂ ಸೌಂಡ್ ಬರ್ಬೋದು. ಈ ಎರಡು ಸೌಂಡಿಗೆ ನಾವು ಯುನೇ ಯೂಸ್ ಮಾಡ್ತೀವಿ, ಬಟ್ ಬರೀ ಯು ಎಂಡಲ್ಲಿ ಬರೆಯೋ ಹಾಗಿಲ್ಲ. ಯು ಜೊತೆಗೆ ನಾವೇನು ಬರಿಬೇಕು? UE ಬರಿಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ, ಬರೀ ನಾವು CU ಬರೆಯೋ ಹಾಗಿಲ್ಲ. ಇದು CU ಬರೆದ್ರೆ ಕ್ಯೂ ಆಗಲ್ಲ. CUE ಇದು ಸೈಲೆಂಟ್ ಆಗಿರುತ್ತೆ. ಅದೇ DUE DUE ಬರಿಬೇಕು, ಈ ಸೈಲೆಂಟ್ ಆಗಿರುತ್ತೆ. ಬ್ಲೂ. ಸೊ ಇಲ್ಲಿ ಎರಡು ಸೌಂಡ್ ಇದೆ ಅಂತ ನಾನು ಹೇಳಿದೆ. ಯು ಅಂತ ಆದರೂ ಬರ್ಬೋದು ಅಥವಾ ಉ ಅಂತನಾದರೂ ಬರ್ಬೋದು. ಉ ಎಲ್ಲಿ ಬರುತ್ತೆ, ಯು ಎಲ್ಲಿ ಬರುತ್ತೆ, ಅದು ಬೇರೆ ಟಾಪಿಕ್. ಓಕೆ, ನಾವು BLU ಬ್ಲೂ, ಅದರಲ್ಲಿ ಈ ಸೌಂಡ್ ಹೇಳ್ತಾ ಇದ್ದೀವಾ? ಇಲ್ಲ. ನಾನು ಹೇಳಿ ಕೊನೆಯಲ್ಲಿ ಇ ಬಂದರೆ ಈನ ಸೈಲೆಂಟ್ ಮಾಡಬೇಕು. ಓಕೆ, CLU ಕ್ಲೂ, GLU ಗ್ಲೂ, TRUE ಟ್ರೂ. ಸೊ ಇ ಎಲ್ಲದರಲ್ಲೂ ಬರಿಬೇಕು, ಬಟ್ ಹೇಳಬಾರ್ದು. GLU ಗ್ಲೂ ಇರ್ಬೋದು, ಬಟ್ ಇ ಹಾಕಬೇಕು. GLUE ಗ್ಲೂ, CLUE ಕ್ಲೂ, BLUE ಬ್ಲೂ. ಓಕೆ, ಹಾಗೆ ವ್ಯಾಲ್ಯೂ. ನೀವು ಈ ಬರ್ದಿಲ್ಲ ಅಂತ ಹೇಳಿದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ, ಆ್ಯಂಡ್ ಅದು ರೂಲ್ನ ವಿರುದ್ಧ. ರೂಲ್ ಏನು ಹೇಳುತ್ತೆ? ಯಾವುದೇ ಪದ ಯು ಅಕ್ಷರದಲ್ಲಿ ಎಂಡ್ ಆಗಲ್ಲ. ಇಲ್ಲಿ ಯು ಅಕ್ಷರ ಹಿಂಗೆ ಬಿಟ್ಟರೆ ಆ ರೂಲಿಗೆ ವಿರುದ್ಧವಾಗುತ್ತೆ. ಓಕೆ, ವ್ಯಾಲ್ಯೂ. ಹಾಗಾಗಿ ನಮಗೆ ಈ ಬೇಕೇ ಬೇಕು. ಅವೆನ್ಯೂ, ಫ್ಯೂ, ಸ್ಕ್ರೂ, ಥ್ರೂ, ಬ್ರೂ. ಹಾಂ, ಸೊ ಈಗ ಉ ಅಥವಾ ಯು ಅಲ್ಲಿ ಎಂಡ್ ಆದರೆ ನಾವೇನು ಮಾಡಬೇಕು? ಇದನ್ನು UE ಅಥವಾ EW ಅಂತ ಅಕ್ಷರ ಬರೀಬೇಕು. UE ಅಥವಾ EW. ಯು ಅಲ್ಲಿ ಎಂಡ್ ಆದರೆ ಏನು ಬರಿಬೇಕು? UE ಅಥವಾ EW ಅಂತ ಬರಿಬೇಕು. ಗೊತ್ತಾಗ್ತಿದೆಯಾ ಎಲ್ರಿಗೂ? ಸೊ ಇಲ್ಲಿ ವ್ಯಾಲ್ಯೂ, ಅವೆನ್ಯೂ, ಫ್ಯೂ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. EW ಬಂದಾಗ ಎರಡು ಸೌಂಡ್ ಬರುತ್ತೆ ಅಂತ ನಾನು ನಿಮಗೆ ಬ್ಲೆಂಡಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. EW ಬಂದಾಗ ಎರಡು ಸೌಂಡ್ ಬರುತ್ತೆ. ಯಾವುದು? ಉ ಯು. ಸೊ ಇಲ್ಲಿ ಫ್ಯೂ, ಸ್ಕ್ರೂ, ಉ ಯು, ಥ್ರೂ, ಬ್ರೂ, ಉ, ಚೂ, ನ್ಯೂ, ಕ್ರೂ, ಬ್ಲೂ, ಫ್ಲೂ, ವ್ಯೂ. ಓಕೆ, ರೈಟ್? ಹಾಂ, ಈಗ ಎಕ್ಸೆಪ್ಷನ್ಸ್ ಏನು ಅಂದರೆ ನಾನು ಹೇಳ್ತಾ ಇರೋದೇನು? ಉ ಅಥವಾ ಯು ಬಂದರೆ EW ಬರಿಬೇಕು ಅಥವಾ UE. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನ್ ಬರಿಬೇಕು. ಯಾವುದು? UE ಅಲ್ಲಿ ಬರಿಬೇಕು ಅಥವಾ EW. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಉ ಅಂತ ಬಂದಾಗ ಕೊನೆಯಲ್ಲಿ. ಓಕೆ, ಈಗ ಎಕ್ಸೆಪ್ಷನ್ ಅಂದರೆ ಏನು? ಈ ಪದಗಳನ್ನು ಹೊರತುಪಡಿಸಿ, ಈ ಪದಗಳನ್ನು ಬಿಟ್ಟು ಬೇರೆ ಪದಗಳು ಬಂದಾಗ ನಾವು UE ಅಥವಾ EW ಹಾಕಬೇಕು. ಈ ಪದಗಳಲ್ಲಿ ಯುನೇ ಬರುತ್ತೆ. ಯಾವುದು? YOU, ಯು ಇದೆ. ಇಲ್ಲಿ ಯು ಇದೆಯಾ? ಇದೆ ತಾನೆ. ಫ್ಲೂ, ಇಲ್ಲಿ ನಾವು ಫ್ಲೂಗೆ ಈ ಹಾಕಿಲ್ಲ. ಈ ಹಾಕಿದ್ರೆ ಅದು ತಪ್ಪಾಗುತ್ತೆ, ಈ ಹಾಕಬಾರ್ದು. ಎಮು, ಯು. ಬ್ಯೂರೋ, ಯು ಇದೆ, ರೈಟ್? ಲ್ಯೂ, ಯು ಇದೆ. ಪ್ಲಾಟೋ, ಯು ಇದೆ. ಮೆನ್ಯೂ, ಯು ಇದೆ. ಹೌದಾ ಅಲ್ವಾ? ಓಕೆ, ರೈಟ್?
ಅರ್ಥ ಆಯ್ತಲ್ವಾ? ಸೊ ಇದು ರೂಲ್ ನಂಬರ್ 1 ಅಷ್ಟೇ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ. ರೂಲ್ ನಂಬರ್ 1 ಏನು ಹೇಳುತ್ತೆ, ಯಾವುದೇ ಅಂದರೆ ಆಲ್ಮೋಸ್ಟ್ ಆಲ್ ಎಕ್ಸೆಪ್ಷನ್